ನಮಸ್ಕಾರ ಸ್ನೇಹಿತರೆ, ನೀವು 10ನೇ ತರಗತಿ ಪಾಸ್ ಆಗಿದ್ರು ಇನ್ನೂ ಸರ್ಕಾರಿ ಕೆಲಸ ಸಿಕ್ಕಿಲ್ಲ ಅಂದ್ರೆ ಈ ವಿಡಿಯೋ ನಿಮ್ಮ ಜೀವನಕ್ಕೆ ಗೇಮ್ ಚೇಂಜರ್ ಆಗಬಹುದು. ಯಾಕಂದರೆ ಎಕ್ಸಾಮ್ ಇಲ್ಲದೆ ಡೈರೆಕ್ಟ್ ಮೆರಿಟ್ ಲಿಸ್ಟ್ ಮೂಲಕ ಪೋಸ್ಟ್ ಆಫೀಸ್ ರಿಕ್ರೂಟ್ಮೆಂಟ್ 2026 ಬರ್ತಾ ಇದೆ. ಗ್ರಾಮೀಣ ಆಗಿರಲಿ, ನಗರ ಆಗಿರಲಿ, ಪುರುಷರು ಮಹಿಳೆಯರು ಎಲ್ಲರಿಗೂ ಅವಕಾಶ ಇದೆ. ತಿಂಗಳಿಗೆ 10,000ದಿಂದ 20,000ವರೆಗೆ ಸಿಗುವ ಸಂಬಳ. ಒಳ್ಳೆಯ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇದು. ನೋಟಿಫಿಕೇಶನ್ ಯಾವಾಗ ಬರುತ್ತೆ, ಸ್ಟಾರ್ಟಿಂಗ್ ಡೇಟ್, ಎಂಡ್ ಡೇಟ್, ಹೇಗೆ ಅಪ್ಲೈ ಮಾಡಬೇಕು, ಈ ಎಲ್ಲ ಕಂಪ್ಲೀಟ್ ಮಾಹಿತಿ ಈ ಒಂದೇ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಹಾಗಾಗಿ ಕೊನೆವರೆಗೂ ವಿಡಿಯೋ ನೋಡಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಲೈಕ್ ಮಾಡಿ. ಇಂಡಿಯಾ ಪೋಸ್ಟ್ ರಿಕ್ರೂಟ್ಮೆಂಟ್ 2026 ಮುಖ್ಯ ವಿವರಗಳು. ಹೊಸ ನೇಮಕಾತಿಯ ಪ್ರಕಾರ ಯಾವ್ಯಾವ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕೋದಿದೆ ಅಂತ ನೋಡೋಣ. GDS ಗ್ರಾಮೀಣ ಢಾಕಾ ಸೇವಕ, BPM ಬ್ರಾಂಚ್ ಪೋಸ್ಟ್ ಮಾಸ್ಟರ್, ABPM ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್. ಎಲಿಜಿಬಿಲಿಟಿ ಏನೇನಿದೆ ಅಂತ ನೋಡೋಣ. ಶಿಕ್ಷಣ ಅರ್ಹತೆಯನ್ನು ನೋಡೋದಾದರೆ 10ನೇ ತರಗತಿ ಪಾಸ್ ಆಗಿರಬೇಕು. ವಯಸ್ಸು ನೋಡೋದಾದರೆ ಕನಿಷ್ಠ 18 ವರ್ಷ, ಗರಿಷ್ಠ 40 ವರ್ಷ ವಯಸ್ಸಾಗಿರಬೇಕು. ಕೆಟಗರಿ ವೈಸ್ ಏಜ್ ರಿಲ್ಯಾಕ್ಸೇಷನ್ ಎಷ್ಟೆಷ್ಟಿದೆ ಅಂತ ನೋಡೋಣ. SC/ST ಅಭ್ಯರ್ಥಿಗಳಿಗೆ 5 ವರ್ಷ, OBC ಅಭ್ಯರ್ಥಿಗಳಿಗೆ 3 ವರ್ಷ, PWD ಜನರಲ್ 10 ವರ್ಷ, PWD ಪ್ಲಸ್ OBC ಅಭ್ಯರ್ಥಿಗಳಿಗೆ 13 ವರ್ಷ, PWD ಪ್ಲಸ್ SC/ST ಅಭ್ಯರ್ಥಿಗಳಿಗೆ 15 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. ಮುಖ್ಯ ದಿನಾಂಕಗಳು. ಈ ದಿನಾಂಕಗಳು ಅಧಿಕೃತವಾಗಿ ಇನ್ನೂ ಪ್ರಕಟವಾಗಿಲ್ಲ. ಆದರೆ ಎಕ್ಸ್ಪೆಕ್ಟೆಡ್ ಅರ್ಜಿ ಆರಂಭ 20 ಜನವರಿ 2026. ಕೊನೆಯ ದಿನಾಂಕ 4 ಫೆಬ್ರವರಿ 2026. ಎಲ್ಲರೂ ಅರ್ಜಿಯನ್ನು ಹಾಕಲು ರೆಡಿಯಾಗಿರಿ. ಡಾಕ್ಯುಮೆಂಟ್ಸ್ ಅನ್ನ ಎಲ್ಲ ರೆಡಿ ಇಟ್ಕೊಂಡಿರಿ. ಸೆಲೆಕ್ಷನ್ ಪ್ರೊಸೀಜರ್ ಏನಿರುತ್ತೆ ಅಂದ್ರೆ, ಸಾಮಾನ್ಯವಾಗಿ ನೋ ಟರ್ನ್ ಎಕ್ಸಾಮ್, ಯಾವುದೇ ರೀತಿಯ ಪರೀಕ್ಷೆ ಇರುವುದಿಲ್ಲ. ಮೂಲವಾಗಿ ಅರ್ಹತೆಯನ್ನ ನೋಡ್ತಾರೆ, ಡಾಕ್ಯುಮೆಂಟ್ ವರ್ಕ್ ಅನ್ನ ನೋಡ್ತಾರೆ. ಮೇನ್ ಅಂದ್ರೆ ಮೆರಿಟ್ ಆಧಾರದ ಮೇಲೆ ಆಯ್ಕೆಯನ್ನ ಮಾಡ್ತಾರೆ. ಹುದ್ದೆಗೆ ಅನುಗುಣವಾಗಿ ಸೆಲೆಕ್ಷನ್ ಕ್ರೈಟೇರಿಯಾ ವಿಭಿನ್ನವಾಗಬಹುದು. ಅರ್ಜಿ ಹೇಗೆ ಹಾಕೋದು ಅಂತ ನೋಡೋಣ. ಫಸ್ಟ್ ಸ್ಟೆಪ್ ಅಲ್ಲಿ ಅಫಿಷಿಯಲ್ ವೆಬ್ಸೈಟ್ ಓಪನ್ ಮಾಡಿ. ಇಂಡಿಯಾ ಪೋಸ್ಟ್ GDS online.gov.in. ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ. ಈ ಡೀಟೇಲ್ಸ್ನ ನಮೂದಿಸಿ. ಮೊಬೈಲ್ ನಂಬರ್, ಇಮೇಲ್ ID, 10th ತರಗತಿ ವಿವರ, OTP ವೆರಿಫೈ ಮಾಡಿದ ನಂತರ ರಿಜಿಸ್ಟ್ರೇಷನ್ ನಂಬರ್ ಅಂಡ್ ಪಾಸ್ವರ್ಡ್ ಬರುತ್ತದೆ. ಸ್ಟೆಪ್ 3, ರಿಜಿಸ್ಟ್ರೇಷನ್ ನಂಬರ್ ಮತ್ತೆ ಪಾಸ್ವರ್ಡ್ ಬಂದಿರುತ್ತಲ್ಲ, ಅದನ್ನ ಬಳಸಿಕೊಂಡು ಲಾಗಿನ್ ಆಗಿ. ಈ ಕೆಳಗಿನ ಮಾಹಿತಿಯನ್ನು ಫಿಲ್ ಮಾಡ್ತಾ ಹೋಗಿ. ಪರ್ಸನಲ್ ಡೀಟೇಲ್ಸ್, ಡೀಟೇಲ್ಸ್, ಎಜುಕೇಶನ್, 10th ಮಾರ್ಕ್ಸ್ ಕೇರ್ಫುಲ್. ಸ್ಟೆಪ್ 4, ಡಾಕ್ಯುಮೆಂಟ್ಸ್ ಅಪ್ಲೋಡ್. ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಂದ್ರೆ ಫೋಟೋ, ಸಿಗ್ನೇಚರ್, 10th ಮಾರ್ಕ್ಸ್ ಕಾರ್ಡ್, ಕಾಸ್ಟ್ ಸರ್ಟಿಫಿಕೇಟ್, PWD ಸರ್ಟಿಫಿಕೇಟ್. ನೋಟ್ ಮಾಡ್ಕೊಳ್ಳಿ. ಫೋಟೋ ಬಂದ್ಬಿಟ್ಟು ಫೋಟೋ ಸೈಜ್ ಏನಿರುತ್ತಲ್ಲ ಅದು 20 KB ಇಂದ 50 KB ಒಳಗಡೆ ಇರಬೇಕು. ಸಿಗ್ನೇಚರ್ 10 KB ಇಂದ 20 KB ಒಳಗಡೆ ಇರಬೇಕು. ಸ್ಟೆಪ್ 5, ನಿಮ್ಮ ಸ್ಟೇಟ್ ಮತ್ತೆ ಪೋಸ್ಟಲ್ ಅನ್ನ ನೋಡ್ಕೊಂಡು ಸರ್ಕಲ್ ಮಾಡ್ಕೊಳ್ಳಿ. ಸ್ಟೆಪ್ 6, ಅಪ್ಲಿಕೇಶನ್ ಫೀ. SC/ST PWD ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ಅಪ್ಲಿಕೇಶನ್ ಫೀ ಇರುವುದಿಲ್ಲ. ಅದರ್ಸ್ಗೆ 100 ರೂಪೀಸ್. ಆನ್ಲೈನ್ ಪೇಮೆಂಟ್ PI ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಮುಖಾಂತರ ಮಾಡ್ಕೋಬಹುದು. ಫೈನಲ್ ಆಗಿ ಸಬ್ಮಿಟ್ ಮತ್ತೆ ಪ್ರಿಂಟ್. ಎಲ್ಲ ಡೀಟೇಲ್ಸ್ ಒಂದ್ಸಲ ಚೆಕ್ ಮಾಡಿ, ಆಮೇಲೆ ಸಬ್ಮಿಟ್ ಬಟನ್ ಒತ್ತಿ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ರಿಂಟ್ ಮಾಡಿ.